ಶ್ರೀ ಶನೇಶ್ವರ ಸ್ವಾಮಿಗೆ ವೃಶ್ಚಿಕ ರಾಶಿ ಅಲಂಕಾರ, ವಿವಿಧ ರೀತಿಯ ವಿಶೇಷ ಅಲಂಕಾರ, ಕಣ್ಮನ ಸೆಳೆದ ಶ್ರಾವಣ ಮಾಸದ 2ನೇ ಶನಿವಾರ. ಸುದ್ದಿಯ ವಿವರ. ಶ್ರಾವಣ ಮಾಸದ 2ನೇ ಶನಿವಾರ ಕೋಲಾರದ ಸರ್ವಜ್ಞ ಪಾರ್ಕ್ನ ಮೂಲೆಯಲ್ಲಿರುವ ಶ್ರೀ ಶನೇಶ್ವರ ಸ್ವಾಮಿಗೆ ವೃಶ್ಚಿಕ ರಾಶಿ ಅಲಂಕಾರ, ಕಡುಬು, ಅಪೂಪಾಲಂಕಾರ, ಚಕ್ಕಲಿ, ನಿಪ್ಪಟ್ಟು, ಕೋಡಂಬಳೆ, ವಿವಿಧ ರೀತಿಯ ಹಣ್ಣು ಹಂಪಲುಗಳು ಮತ್ತು ಅನೇಕ ರೀತಿಯ ಹೂವಿನ ಅಲಂಕಾರ ಭಕ್ತರ ಗಮನ ಸೆಳೆಯಿತು. ದೇವಾಲಯಕ್ಕೆ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತಾದಿಗಳು ಸ್ವಾಮಿಯ ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿದರು. ಇದೇ ವೇಳೆ ಶ್ರೀ ಶನೇಶ್ವರ ಸ್ವಾಮಿಯ ಆಕರ್ಷಕ ಅಲಂಕಾರವನ್ನು ಭಕ್ತರು ತಮ್ಮ ಮೊಬೈಲ್ಗಳಲ್ಲಿ ಫೋಟೋ ಸೆರೆ ಹಿಡಿದು ಸಂಭ್ರಮಿಸಿದರು. ದೇವಸ್ಥಾನದ ಅರ್ಚಕರಾದ ಅನಂತ ಪದ್ಮನಾಭ ದೀಕ್ಷಿತ್ರವರು ಶ್ರಾವಣ ಮಾಸದ 2ನೇ ಶನಿವಾರದ ಪೂಜಾ ಕೈಂಕರ್ಯಗಳನ್ನು ಸಾಂಗೋಪಾಂಗವಾಗಿ ನೆರವೇರಿಸಿದರು. ವರದಿ ಪರ್ವೀಜ್ ಅಹಮದ್. ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನೀಲಾಂಜನ ಸಮಾಭಾಸಂ ರಘುಪುತ್ರಂ ಯಮಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಸೂರ್ಯಪುತ್ರ ದೀರ್ಘದೇಹೋ ವಿಶಾಲಕ್ಷ ಶಿವಪ್ರಿಯ ಮಂದಚಾರಿ ಪ್ರಸನ್ನಾತ್ಮ ಪೀಡಾಂ ಹರತುಮೇ ಶನಿ. ಕೋಲಾರ ನಗರದಲ್ಲಿ ಅನಾದಿ ಕಾಲದಿಂದ ನೆಲೆಗೊಂಡಿರುವ ಭಕ್ತಾದಿಗಳ ಸಂಕಷ್ಟ ಹಾಗೂ ಗ್ರಹಚಾರಗಳನ್ನು ನಿವಾರಣೆ ಮಾಡುತ್ತಾ ಬಂದಿರುವ ಶ್ರೀ ಶನೇಶ್ವರ ಸ್ವಾಮಿಯ ದಿವ್ಯ ಕ್ಷೇತ್ರದಲ್ಲಿ ಈ ದಿನ ಸ್ವಾಮಿಗೆ ಶ್ರಾವಣ ಮಾಸದ ಪ್ರಯುಕ್ತ ಸ್ವಾಮಿಗೆ ಬೆಳಗ್ಗೆ 3:30 ಗಂಟೆಗೆ ಪಂಚಾಮೃತ ಅಭಿಷೇಕ ಹಾಗೂ ಮಂಗಳ ದ್ರವ್ಯಾಭಿಷೇಕ. ಸ್ವಾಮಿಗೆ ಈ ದಿನ ಜ್ಯೇಷ್ಠ ನಕ್ಷತ್ರ ಇರೋದ್ರಿಂದ ಸ್ವಾಮಿಗೆ ವೃಶ್ಚಿಕ ರಾಶಿ ಅಲಂಕಾರವನ್ನು ಮಾಡಲಾಯಿತು. ಅನೇಕ ಮಂದಿ ಭಕ್ತಾದಿಗಳು ಸರದಿ ಸಾಲಿನಲ್ಲಿ ನಿಂತು ಸ್ವಾಮಿಯ ದರ್ಶನ ಮಾಡಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿರುತ್ತಾರೆ. ಆ ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೆಯದು ಮಾಡಲಿ, ಈ ಲೋಕಕ್ಕೆ ಒಳ್ಳೆ ಮಳೆ ಬೆಳೆ ಆಗಲಿ, ಸಕಲ ಸಸ್ಯಗಳು ಹಾಗೂ ಪಶು ಪಕ್ಷಿ ಮೃಗಾದಿಗಳೆಲ್ಲ ಸಕಲ ಸಮೃದ್ಧಿಯಾಗಿರಲಿ ಅಂತ ಆ ಶನೇಶ್ವರನಲ್ಲಿ ಪ್ರಾರ್ಥನೆ ಮಾಡಲಾಯಿತು. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸುಖಿನೋ ಭವಂತು. ಇವತ್ತು ಶನಿ ಮಹಾತ್ಮ ಸ್ವಾಮಿಗೆ ಏನೇನು ಅಲಂಕಾರ ಮಾಡಲಾಗಿದೆ? ಸ್ವಾಮಿಗೆ ಇವತ್ತು ವೃಶ್ಚಿಕ ರಾಶಿ ಅಲಂಕಾರ ಮಾಡಿದ್ದೇವೆ. ಸ್ವಾಮಿಗೆ ಬೆಳಗ್ಗೆ ಪಂಚಾಮೃತ ಅಭಿಷೇಕ ಆಗಿದೆ, ಮಂಗಳ ದ್ರವ್ಯಾಭಿಷೇಕ ಆಗಿದೆ, ಬೆಳಗ್ಗೆ ಮಹಾಮಂಗಳಾರತಿ ಆಗಿದೆ, ಷೋಡಶ ಆರತಿ ಆಗಿದೆ. ಸ್ವಾಮಿಗೆ ಏಕಾರತಿಯಿಂದ ಹಿಡಿದು ದ್ವಿಯಾರತಿ, ಆದಮೇಲೆ ನಕ್ಷತ್ರ ಆರತಿ, ಕುಂಭಾರತಿ, ಇದರೆಲ್ಲ ಆರತಿಗಳೆಲ್ಲ ಆಗಿದೆ ಬೆಳಗ್ಗೆ. ಆಮೇಲೆ ಮಂಗಳ ವಾದ್ಯಗಳ ಸೇವೆ ಕೂಡ ನಡೆದಿದೆ. ಇವತ್ತು ವಿಶೇಷವಾಗಿ ಚೇಳೇಶ್ವರ ಇಟ್ಕೊಂಡಿದ್ದಾರೆ. ಶ್ರಾವಣ ಮಾಸ ಅಲ್ಲ, ಶ್ರಾವಣ ಮಾಸ ಇರೋದ್ರಿಂದ 4 ವಾರಗಳಲ್ಲಿ ಸ್ವಾಮಿಗೆ 3:30 ಗಂಟೆಗೆ ಬೆಳಗ್ಗೆ ಅಭಿಷೇಕ ಇರುತ್ತೆ. ಬೆಳಗ್ಗೆ 7:30 ಗಂಟೆಗೆ ಅಭಿಷೇಕ ಇರುತ್ತೆ. 7:30ಯಿಂದ ರಾತ್ರಿ 10:00ವರೆಗೂ ಸ್ವಾಮಿಗೆ ದರ್ಶನ ಇರುತ್ತೆ, ನಿರಂತರವಾಗಿ ದರ್ಶನ ಇರುತ್ತೆ. ಹಾಗೂ ಸ್ವಾಮಿಯ ಸನ್ನಿಧಿನಲ್ಲಿ ಯಾರಾದರೂ ಭಕ್ತಾದಿಗಳು ಸ್ವಇಚ್ಛೆಯಿಂದ ಪ್ರಸಾದ ವಿನಿಯೋಗ ಮಾಡೋರು ಮಾಡ್ಕೋಬೋದು, ಅವರು ಸ್ವಇಚ್ಛೆಯಿಂದ. ಇದು ಇನ್ನು ಪ್ರತಿ ಶನಿವಾರ ಎಷ್ಟು ಶ್ರಾವಣ ಮಾಸ ಆಗೋ ತನಕ ಇತ್ತು ಸ್ವಾಮಿ? ಶ್ರಾವಣ ಮಾಸ ಅಂದರೆ 4 ಶನಿವಾರ ಮಾತ್ರ ಇರುತ್ತೆ. ಇದು 2ನೇ ಶನಿವಾರನ? 2ನೇ ಶನಿವಾರ ಇದು. 3ನೇ ಶನಿವಾರ ಇರುತ್ತೆ. ಆಮೇಲೆ ಕಡೆ ಶನಿವಾರ 5ನೇ ತಾರೀಕು ಇರುತ್ತೆ. ನೆಕ್ಸ್ಟ್ 29ನೇ ತಾರೀಕು ಶನಿವಾರ ಇರುತ್ತೆ. ಅವತ್ತು ಕುಂಭರಾಶಿ ಅಲಂಕಾರ ಇರ್ತದೆ. ಕಡೆ ಶನಿವಾರ ಸ್ವಾಮಿಗೆ ವೃಷಭ ರಾಶಿ ಅಲಂಕಾರ ಇರುತ್ತೆ. ಸೊ ಭಕ್ತಾದಿಗಳು ಎಲ್ಲರೂ ಬಂದು ದೇವರ ದರ್ಶನ ಪಡೀತಾ ಇದ್ದಾರೆ. ಎಲ್ರಿಗೂ ಭಗವಂತ ಒಳ್ಳೇದು ಮಾಡ್ತಾ ಇದ್ದಾನೆ. ಒಳ್ಳೇದು ಮಾಡ್ತಾ ಇರೋದ್ರಿಂದ ಭಕ್ತಾದಿಗಳಿಗೆಲ್ಲ ಅನುಕೂಲ ಆಗ್ತಾ ಇದೆ. ಏನೇ ಗ್ರಹಚಾರಗಳಿರಲಿ, ಇಲ್ಲಿ ಸ್ವಾಮಿ ಎದೆ ಮೇಲೆ ಹುಲಿ ಉಗುರಿದೆ. ಸ್ವಾಮಿ ಹುಲಿ ಉಗುರಿನ ಸಂಕೇತ ಏನಪ್ಪ ಅಂದರೆ ಸ್ವಾಮಿ ಇಲ್ಲಿ ಕ್ರೂರವಾಗಿರ್ತಾನೆ, ಆದರೆ ಅವ್ರನ್ನ ಕರುಣೆಯಿಂದ ಬೆಳೆದ್ರೆ ಭಗವಂತ ಅವ್ರನ್ನ ಕರುಣಿಸ್ತಾನೆ ಅಂತ ಹೇಳ್ಬಿಟ್ಟು ಒಂದು ಪ್ರತೀತಿ ಇದೆ ಸ್ವಾಮಿ. ನಾವು ವಂಶಪಾರಂಪರ್ಯವಾಗಿ ಬರ್ತಾ ಇದ್ದೀವಿ, ಇಲ್ಲಿ ಸ್ವಾಮಿಗೆ ಸೇವೆ ಮಾಡ್ತಾ ಇದ್ದೀವಿ. ನಮ್ಮ ಹೆಸರು ಸ್ವಾಮಿ? ನಮ್ಮ ಹೆಸರು ಅನಂತ ಪದ್ಮನಾಭ ದೀಕ್ಷಿತರು. ನಮ್ಮ ತಂದೆಯವರ ಹೆಸರು ಬಂದು ಬಾಲಸುಬ್ರಹ್ಮಣ್ಯಂ ದೀಕ್ಷಿತರು. ಧನ್ಯವಾದಗಳು. ಆಯಿತು, ನಮಸ್ತೆ.